ಈಗ ಇದನ್ನೇ ನಮ್ಮ ಹುಡುಗಿಯರು ಕಣ್ಣು ಮಾಡಿದ್ದಲ್ಲ ಅದಕ್ಕೆ ಅದರ ಮೇಲೆ ಈ ಬೆಂಗಳೂರು ಹಬ್ಬ ಕಾರ್ಯಕ್ರಮ ಆಯೋಜನೆ ಆಗಿದೆ. ನಾನು ಆಸ್ ಅ ಯಂಗ್ ಸ್ಟೂಡೆಂಟ್ ಆಕ್ಟಿವಿಸ್ಟ್ ಐ ವುಡ್ ಫ್ರೀಕ್ವೆಂಟ್ BNM. ಎಲ್ಲೇ ಬೇರೆ ಕಡೆ ಸಪೋರ್ಟ್ ಸಿಗದಲ್ಲೇ ಇದ್ದಾಗಲೂ ನಾರಾಯಣ್ ಸರ್ ಆಲ್ವೇಸ್ ಸ್ಟುಡ್ ಬಿಹೈಂಡ್ ಮೀ ಆ್ಯಂಡ್ ಸಪೋರ್ಟೆಡ್ ಮೀ ಫಾರ್ ಆಲ್ ಗುಡ್ ಕಾಸಸ್ ವಿಚ್ ಕನ್ಸರ್ನ್ ದ ಎನ್ವೈರನ್ಮೆಂಟ್. ಆಗಿಂದ ಅವರು ಸಂಡೇ ನೇಚರ್ ಕ್ಲಬ್ ಅಂತ ಒಂದು ಈವೆಂಟ್ ಮಾಡೋರು, ಟ್ರೆಕ್ ಕರ್ಕೊಂಡು ಹೋಗೋರು, ಮಕ್ಕಳಿಗೆ ಸ್ಪೆಷಲ್ ಆಗಿ BNM ಅಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಡಿಗ್ರಿ ಜೊತೆಗೆ ಪರಿಸರದ ಬಗ್ಗೆ ಒಂದು ಕಾಳಜಿ ಉಂಟು ಮಾಡೋಕ್ಕೆ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋರು. ದಿಸ್ ಈಸ್ ಬೀನ್ ಹಿಸ್ ಲೈಫ್ ಲಾಂಗ್ ಕಮಿಟ್ಮೆಂಟ್. ಇವತ್ತು ನಿಮ್ಮೆಲ್ಲರೂ ಇವತ್ತು ಒಟ್ಟಿಗೆ ಸೇರಿಸಿ ರನ್, ಸೈಕಲ್, ಯೋಗ ಆ್ಯಂಡ್ ಥ್ರೂ ದ ಹೋಲ್ ಡೇ ಟುಡೇ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸಿ ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣವನ್ನು ಇಲ್ಲಿ ಅವರ ಇಡೀ ತಂಡ ಸೃಷ್ಟಿ ಮಾಡಿದ್ದಾರೆ. ಐ ವಿಶ್ ಹಿಮ್ and the whole BNM family the very best for this wonderful program, and I thank him for undertaking this exercise to create awareness amongst young people. BNM ಅಲ್ಲಿ ಓದ್ತಾ ಇರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ I wish all of you a very bright future. As young Indians, we are all living in one of the most interesting times where emerging technologies, geostrategic challenges, opportunities, we are facing something no civilization has faced something like this. No generation in the past has faced opportunities and challenges like how we are facing. This is truly wonderful time to be young and to be in India, and most importantly to be in Bengaluru to make use of all of these opportunities. Idinella upayogiskolonante, let us build a strong, ಪ್ರಾಸ್ಪರಸ್, ವೈಬ್ರೆಂಟ್ ಇಂಡಿಯಾ. ಆ ಹಾಡಲ್ಲಿ ಹೇಳಿದಂಗೆ ಸುಜಲಾಂ ಸುಫಲಾಂ ಅನ್ನೋ ರೀತಿ ಲೆಟ್ ಅಸ್ ಪ್ರೊಟೆಕ್ಟ್ ಅವರ್ ವಾಟರ್, our air quality, let us protect our nature. And Bengaluru, even yesterday, day before, if you would have seen, this is peak summer in so many parts of the country, but ನಮ್ಮ ಬೆಂಗಳೂರಲ್ಲಿ ಈ ತರ ಹೊರಗಡೆ ಔಟ್ಡೋರ್ ಅಲ್ಲಿ ಶಾಮಿಯಾನೂ ಇಲ್ದಲೆ ಒಂದು ಪ್ರೋಗ್ರಾಮ್ ಮಾಡಕ್ ಸಾಧ್ಯ ಇದೆ ಅಂದ್ರೆ ದಟ್ ಈಸ್ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಬೆಂಗಳೂರು. ಈ ಕ್ಲೈಮೇಟ್ನ, ಇಲ್ಲಿನ ಗಾಳಿ, ನೀರು ಎಲ್ಲದನ್ನ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ. ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಬರೋದಕ್ಕಾಗಲಿಲ್ಲ. ಎಂಥ ಅದ್ಭುತವಾದ ಒಂದು ಆಪರ್ಚುನಿಟಿ ನಾನು ಮಿಸ್ ಮಾಡಿಕೊಂಡೆ ಅಂತ ಇವಾಗ ಅನಿಸ್ತಾ ಇದೆ. ಯಾಕೆಂದರೆ ನಮ್ಮ BNMITಯಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾನೆ ಇರ್ತಾರೆ. ನಾವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಹಿರಿಯರಾದಂಥ ನಮ್ಮ ಮಾನೆ ಸರ್ಗೆ ನನ್ನ ಕಡೆಯಿಂದ ಒಂದು ಪ್ರಣಾಮಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಅನ್ನೋದು ಬಂದಾಗ ನಾವೆಲ್ಲ ಮೊದಲು ಬೆಂಗಳೂರು ಗಾರ್ಡನ್ ಸಿಟಿ ಅಂತಲೇ ಹೇಳ್ತಾ ಇದ್ರು. ಗಾರ್ಡನ್ ಸಿಟಿಯಾಗೇ ನಾವು ಉಳಿಸ್ಕೊಳ್ಳೇಬೇಕು. ಅದೆಲ್ಲ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ಯಾಕೆಂದರೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ಒಂದು ಉತ್ತಮ ವಾತಾವರಣವನ್ನು ಬಿಟ್ಟು ಹೋಗಬೇಕು. ಉತ್ತಮ ನೀರು, ಉತ್ತಮ ಗಾಳಿ ಎಲ್ಲವನ್ನೂ ಬಿಟ್ಟು ಹೋಗುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಹಾಗಾಗಿ ಈ ಒಂದು ವಾತಾವರಣವನ್ನು ಉಳಿಸುವಂಥ ಕಾರ್ಯಕ್ರಮಗಳನ್ನ ಮಾಡ್ತಿರುವಂಥ BNMIT ಸಂಸ್ಥೆಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ತಮ್ಮೆಲ್ಲರ ಮಧ್ಯೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕ್ಷೇತ್ರದ MLC ಆಗಿರುವ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಆಗ್ತಾ ಇರತಕ್ಕಂಥದ್ದು ಬಹುಶಃ ಈ ಭಾಗದ ಜನರಲ್ಲಿ ಒಂದು ಖುಷಿ ಇದೆ. ಇದನ್ನು ಆಯೋಜನೆ ಮಾಡಿರತಕ್ಕಂಥ ಯುವಕರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಏನೇ ಮಾಡಬೇಕಂದ್ರೂ ಕೂಡ ಪ್ರಕೃತಿ ಚೆನ್ನಾಗಿರಬೇಕು. ಪ್ರಕೃತಿ ಚೆನ್ನಾಗಿದ್ರೆ ಮಾತ್ರ ನಾವು ಎಲ್ಲವನ್ನ ಕೂಡ ಆರೋಗ್ಯಕರವಾಗಿ ಇಟ್ಕೋಬೇಕಾಗಿದ್ರೆ ಇದು ಬಹಳ ಮುಖ್ಯ. ಇದನ್ನ ಇವತ್ತು ನೀವು ಎಲ್ಲ ಈ ಒಂದು ಚಟುವಟಿಕೆಗಳನ್ನ ಮಾಡೋ ಮೂಲಕ ಇವತ್ತೊಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ಟಿದ್ದೀರಿ.
ಬಹುಶಃ ಬಹಳ ಖುಷಿಯಿಂದ, ನನಗೂ ಕೂಡ ಬಹಳ ಒತ್ತಡದ ಕಾರ್ಯಕ್ರಮಗಳಿತ್ತು. ಒಂದು 5 ನಿಮಿಷ ನಮ್ಮ ಭಾಗದಲ್ಲಿ ನಡೀತಾ ಇದೆ, ಬಂದು ಹೋಗ್ಬೇಕು ಅಂತೇಳಿ ಇವಾಗ ಬಂದಿದ್ದೀನಿ. ಬಹುಶಃ ಇದು ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ಕೂಡ ನಡಿಬೇಕು. ಬೆಂಗಳೂರು ನಗರದಲ್ಲಿ ಇವತ್ತು ಯಾರು ಇಡೀ ದೇಶ ವಿದೇಶದಿಂದ ಬಂದು ಬೆಂಗಳೂರಿಗೆ ಬಂದು ಇಲ್ಲಿ ವಾಸ ಇರಬೇಕಂದ್ರೆ ಮತ್ತೆ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತೇಳಿ ಅವ್ರಿಗೆ ಮನಸ್ಸೇ ಬರಲ್ಲ. ಅಂತ ಒಂದು ವಾತಾವರಣ ಮತ್ತು ಈ ಒಂದು ಕ್ಲೈಮೇಟ್ ಮತ್ತು ಎಲ್ಲ ರೀತಿಯಲ್ಲಿ ನಮಗೆ ಇಲ್ಲಿ ಒಂದು ಸೂಕ್ತವಾದಂಥ ಸ್ವರ್ಗ ಭೂಮಿ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ಅಂತೇಳಿ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದೆ. ಆರೋಗ್ಯಕರವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ, ನನ್ನನ್ನು ಕರೆಸಿ ನಿಮ್ಮ ಮುಂದೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಗಣ್ಯರು ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. Can we have a round of applause? Right up.